ಬಾಸ್ ಕಂಟೆಸ್ಟೆಂಟ್ ಆದಮೇಲೆ ನೆಕ್ಸ್ಟ್ ಇವಾಗ ಯಾವುದಾದ್ರೂ ನಿಮಗೆ ಮೂವೀಸ್ ಆಪರ್ಚುನಿಟೀಸ್ ಅಥವಾ ಬೇರೆ ಯಾವುದಾದ್ರೂ ಚಾನ್ಸಸ್? ಎಸ್, ತುಂಬ ಬರ್ತಾ ಇದೆ. ಈವನ್ ಕಲರ್ಸ್ ಕನ್ನಡ, ಜಿ ಕನ್ನಡ ಹಾಗೂ ಕೆಲವೊಂದು ರಿಯಾಲಿಟಿ ಶೋಸ್, ಸೀರಿಯಲ್ಸ್ಗಳೆಲ್ಲ ಬಂತು. ಈಗ ಸದ್ಯಕ್ಕೆ ಸಿನಿಮಾಗಳು ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ಸಿನಿಮಾಗಳು ಬರ್ತಾ ಇದೆ. ಒಳ್ಳೊಳ್ಳೆ ಸ್ಕ್ರಿಪ್ಟ್ಸ್ನ ನೋಡ್ತಾ ಇದ್ದೀನಿ. ಯಾಕಂದರೆ 100 ಮಾಡೋದಕ್ಕೆ ಅನ್ನೋದು ಒಂದು ತುಂಬ ಅದ್ಭುತವಾಗಿರೋದು ಮಾಡಬೇಕು ಅನ್ನೋದು ನನ್ನ ಆಸೆ. ಆ್ಯಂಡ್ ನಮ್ಮ ಅಪ್ಪ ಅಮ್ಮನ ಆಸೆ ಕೂಡ, ನನ್ನನ್ನು ಒಂದು ಸ್ಟಾರ್ ಆಗಿ ನೋಡಬೇಕು ಅನ್ನೋದು ನಮ್ಮ ಮಮ್ಮಿ ಆಸೆ ಕೂಡ. ಸೊ ಹಾಗಾಗಿ ಅವ್ರನ್ನ ಕನಸನ್ನ ನಾನು ಈಡೇರಿಸಬೇಕು ಅಂತಂದಾಗ ತುಂಬ ಚೂಸಿಯಾಗಿ ಯೋಚನೆ ಮಾಡಬೇಕಾಗತ್ತೆ. ಇನಿಷಿಯಲ್ ಡೇಸಲ್ಲಿ ತುಂಬ ಪ್ರಾಜೆಕ್ಟ್ಸ್ಗಳನ್ನ ಮಾಡಿದ್ದೀನಿ. ಆವಾಗ ಗೊತ್ತಾಗ್ತಿರ್ಲಿಲ್ಲ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ. ಇವಾಗ ಯೋಚನೆ ಮಾಡಿ, ಅಂದರೆ ನನಗೆ ಇಂಪಾರ್ಟೆನ್ಸ್ ಏನಿದೆ ಆ್ಯಂಡ್ ನನ್ನ ಪಾತ್ರಕ್ಕೆ ವೆಯ್ಟೇಜ್ ಏನಿದೆ, ಯಾವ ಥರ ಪಾತ್ರ ನಾನು ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಿಕೊಂಡು ಒಳ್ಳೆ ಸ್ಕ್ರಿಪ್ಟ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ. ಓಕೆ, ನಿಮಗೆ ಗ್ಲಾಮರ್ ಆಗಿ ಆ್ಯಕ್ಟ್ ಮಾಡಬೇಕನ್ನೋ ಇಷ್ಟ ಇದೆಯಾ, ಅಥವಾ ಹಳ್ಳಿ ಹುಡುಗಿ ಪಾತ್ರ, ಅಥವಾ ಯಾವ ಥರ ಪಾತ್ರ ನೀವು ಆಯ್ಕೆ ಮಾಡ್ಕೋದು ಅಕಸ್ಮಾತಾಗಿ ಸಿನಿಮಾ ಚಾನ್ಸ್ ಸಿಕ್ಕರೆ ನಿಮಗೆ? ಬಹುಶಃ ಎರಡನ್ನೂ ನಿಭಾಯಿಸಬಲ್ಲೆ ಅಂತ ಅನಿಸುತ್ತೆ ನನಗೆ. ಸಮ್ಟೈಮ್ಸ್ ಹಳ್ಳಿ ಹುಡುಗಿ ಅಂದರೆ ಟಿಪಿಕಲ್ ಹಳ್ಳಿ ಹುಡುಗಿ ಥರನೇ ಇರ್ತೀನಿ. ಆ್ಯಕ್ಚುಲಿ ಐ ಬಾರ್ನ್ ಬಾಟಮ್ ತುಮಕೂರಲ್ಲಿ ಹಳ್ಳಿನಲ್ಲೇ ಬೆಳೆದಿರೋದ್ರಿಂದ ನನಗೆ ಹಳ್ಳಿ ಸೊಗಡು ಏನು ಅಂತಲೂ ಗೊತ್ತು, ಹಳ್ಳಿಯಲ್ಲಿ ಹೆಂಗಿರಬೇಕು ಅನ್ನೋದು ಗೊತ್ತು. ಆ್ಯಂಡ್ ಇವಾಗ ಓದಿದ್ದು ಎಲ್ಲ ಬ್ಯಾಂಗ್ಳೂರಿನಲ್ಲಿ ಇಂಜಿನಿಯರಿಂಗ್ ಮಾಡಿದ್ದು ಅಥವಾ ಬೆಳೀತಿರೋದು ಇವಾಗ ಇರೋದು ಕೂಡ ಬ್ಯಾಂಗ್ಳೂರು. ನನ್ನ ಪ್ರೊಫೆಷನ್ನ ಚೂಸ್ ಮಾಡಿರೋದು ಒಂದು ಸಿನಿ ಇಂಡಸ್ಟ್ರಿ ಆಗಿರೋದ್ರಿಂದ ಗ್ಲಾಮರಾಗಿ ಹೇಗಿರಬೇಕು ಅನ್ನೋದು ಕೂಡ ಗೊತ್ತಿದೆ. ಸೊ ಎರಡು ಪಾತ್ರಗಳನ್ನ ನಿಭಾಯಿಸ್ತೀನಿ ಅನ್ನೋದು ಒಂದು ಕಾನ್ಫಿಡೆನ್ಸ್ ನನಗಿದೆ. ಸೊ ಯಾವುದೇ ಪಾತ್ರಗಳನ್ನ ಕೊಟ್ಟರು ನನಗೆ ಇಂಪಾರ್ಟೆನ್ಸ್ ಇದೆಯಾ ಅನ್ನ ಆ್ಯಸ್ ಅನ್ ಆರ್ಟಿಸ್ಟ್ ನಾನು ಪ್ರೂವ್ ಮಾಡ್ಕೋಬೋದಾ, ನನ್ನಲ್ಲಿರೋ ಒಂದು ಕಲೆಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದೆಯಾ, ಅದನ್ನು ನಾನು ನೋಡ್ತೀನಿ. ಅದು ಯಾವುದೇ ರೀತಿ ಪಾತ್ರ ಆಗಿರಲಿ. ಆ್ಯಂಡ್ ತುಂಬ ಚೆನ್ನಾಗಿರೋವಂಥ ಪಾತ್ರಗಳು, ಲೈಕ್ ಅಂದರೆ ಇಂಪಾರ್ಟೆನ್ಸ್ ಏನಿದೆ ಅನ್ನೋದು ನಾನು ನೋಡ್ತಾ ಇದ್ದೀನಿ. ನೀವು ಕೇವಲ ಬರೀ ಕನ್ನಡದ ಮಾತ್ರ ಆ್ಯಕ್ಟ್ ಮಾಡೋಕ್ಕೆ ಏನಾದರೂ ಚಾನ್ಸಸ್ ಇದೆಯಾ, ಅಥವಾ ಬೇರೆ ಲ್ಯಾಂಗ್ವೇಜಲ್ಲಿ ಏನಾದರೂ ಆಪರ್ಚುನಿಟಿ ಸಿಕ್ಕರೆ ನೀವು ಚಾನ್ಸಸ್ ಇದೆಯಾ, ಅಂದರೆ ಆ್ಯಕ್ಟ್ ಮಾಡೋ ಚಾನ್ಸಸ್ ಇದೆಯಾ ನಿಮಗೆ? ಕನ್ನಡಕ್ಕೆ ಮೊದಲ ಆದ್ಯತೆ ಯಾವಾಗ್ಲೂ. ಅದ್ರ ಜೊತೆಗೆ ನಮ್ಮ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನಲ್ಲಿ ಯಾವುದೇ ಭಾಷೆ ಆದ್ರೂ ನನಗೇನು ಅಭ್ಯಂತರ ಇಲ್ಲ. ಯಾಕಂದರೆ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಇಂಡಿಯನ್ಸ್. ಈ ಒಂದು ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನಲ್ಲಿ ಯಾವುದೇ ಭಾಷೆ ಆದರೆ ಏನು ಅದಕ್ಕೊಂದು ಹೆಮ್ಮೆ ಇರುತ್ತೆ. ಡೆಫಿನೆಟ್ಲಿ ನಾವು ಕನ್ನಡದಲ್ಲಿ ಹುಟ್ಟಿ ಕರ್ನಾಟಕದಿಂದ ಒಂದು ಭಾಷೆಗೆ ಹೋಗಿ ಅಲ್ಲಿಂದ ನಮಗೆ ಪ್ರೂವ್ ಮಾಡೋಕೆ ಒಂದು ಅವಕಾಶ ಅವ್ರು ನಮಗೆ ಕೊಡ್ತಾರೆ. ಅಲ್ಲೂ ನಾವು ಒಂದು ನಮ್ಮ ಕನ್ನಡನ ಎತ್ತಿಡಿಬೋದು, ಅಲ್ಲೂ ಕೂಡ ಆ್ಯಕ್ಟ್ ಮಾಡ್ಬೋದು ಅಂತಂದರೆ ಅದು ಡೆಫಿನೆಟ್ಲಿ ಖುಷಿ ಕೊಡುವಂಥ ವಿಚಾರ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಇಟ್. ಅಲ್ಲಿ ಏನಾದ್ರು ಆಪರ್ಚುನಿಟೀಸ್ ಬಂತು ಅಂದರೆ ಡೆಫಿನೆಟ್ಲಿ ಐ ಟೇಕ್ ಇಟ್. ಅಂದರೆ ಯಾವ ಲ್ಯಾಂಗ್ವೇಜಲ್ಲೂ ಅವಕಾಶ ಸಿಕ್ಕರೂ ಕೂಡ ನೀವು ಆ್ಯಕ್ಟ್ ಮಾಡ್ತೀನಿ ನಾನು ಡೆಫಿನೆಟ್ಲಿ. ಯಾಕಂದರೆ ನಮ್ಮ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ಇಡೀ ಪ್ರಪಂಚಕ್ಕೆ ಗೊತ್ತು, ಅಷ್ಟು ಜೋರು ಸೌಂಡ್ ಮಾಡಿದೆ. ಇವಾಗ್ಲೂ ನಮ್ಮ ಕನ್ನಡದ ಸಿನಿಮಾಗಳಿರ್ಬೋದು, KGF ಇರ್ಬೋದು, ಕಾಂತಾರ ಇರ್ಬೋದು, ಪ್ರಪಂಚದ ಯಾವುದೇ ಮೂಲೆಗಳಿಗೆ ಹೋದ್ರೂ ಗೊತ್ತಿದೆ. ಹಾಗೆ ಬೇರೆ ಲ್ಯಾಂಗ್ವೇಜ್, ಕನ್ನಡ, ತೆಲುಗು, ತಮಿಳ್, ಹಿಂದಿ ಯಾವುದೇ ಭಾಷೆಗಳಾದ್ರೂ ಅದು ತುಂಬ ಇಡೀ ಪ್ರಪಂಚಕ್ಕೆ ಗೊತ್ತಿರೋ ಅಂಥ ಒಂದು ನೋನ್ ಇಂಡಸ್ಟ್ರಿ ನಮ್ಮ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ. ಸೊ ಅದರಲ್ಲಿ ಆಪರ್ಚುನಿಟಿ ಸಿಗುತ್ತೆ ಅಂತಂದಾಗ ಇರೋದು ಒಂದೇ ಜೀವನ ಅಲ್ವಾ. ಆ ಜೀವನದಲ್ಲಿ ನಾವು ನೆಕ್ಸ್ಟ್ ಇಲ್ಲ ಅಂದಾಗಲೂ ನಮ್ಮನ್ನು ನೆನ್ಪಿಟ್ಕೋಬೇಕು, ಅನ್ನೋದು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದಿರುತ್ತೆ. ಸೊ ಎಸ್.